ಸೀನ್ ನೋಡ್ರಿ ಬರ ಈ ಸೀನ್ ನೋಡ್ರಿ ಹೆಂಗೈತಿ ಸ್ಟ್ರೇಟ್ ಫಿಲ್ಮ್ ಆಗೈತ್ರಿ. ಎಲ್ಲಿ ಕೊಟ್ಟಿವ್ರಿ ಇವತ್ತು? ಸ್ಟಾರ್ಟಿಂಗ್ ಇರುತ್ತೆ ಹಾಯ್ ಹಲೋ ನಮಸ್ಕಾರ ಹಂಗೆ ನನಗೆ ಫಾರ್ಮಾಲಿಟಿ. ಓಕೆ ಹಾಯ್ ಹಲೋ ನಮಸ್ಕಾರ. ಬ್ಯೂಟಿಫುಲ್ ಜನರೇ, ಬ್ಯೂಟಿಫುಲ್ ಜನರೇ, ಆಸಮ್ ಪೀಪಲ್, ಆಸಮ್ ಪೀಪಲ್, ಸೈಕ್ ಹುಡುಗರು ಅಂಡ್ ಏನಂತೀರ ಹಾಟ್ ಅಂಡ್ ಹ್ಯಾಪನಿಂಗ್ ಹುಡುಗಿಯರೇ. ಎಸ್, ಹಾಟ್ ಅಂಡ್ ಹ್ಯಾಪನಿಂಗ್ ಹುಡುಗಿಯರು, ಸೈಕ್ ಹುಡುಗರು ಎಲ್ಲರಿಗೂ ವೆಲ್ಕಮ್. ಅವ್ರಿಗೆ ಹಾಟ್ ಅಂಡ್ ಬ್ಯಾಗ್ ಬಂದಿತ್ತ, ನಾ ಬಾಜು ಕುಂತನಲ್ಲ ಬಿಡ್ತಾರೆ ಈ ಬ್ಯಾಡ್ ತಡಿಪ್ಪ ಅಂತಂದ ಅದಕ್ಕೆ ಸುಮ್ಮನಾದ್ರ ಅವ್ರು. ಹುಡುಗಿ ಬಂದ್ಮೇಲೆ ಹಂಗ ಬೇರೆ ಹಾಟ್ ಅನ್ನಕ್ ಬರಂಗ. ಖರೆ ಆಕಿ ಕೇಳ್ದ ಆಕಿ ತಿನ್ಕ ಅಂತಿಲ್ಲ ಅನ್ಕೊಳ್ಳೆ, ಅದ ಟ್ರಿಕ್ಕಿ ಕ್ವಶನ್. ನೀ ಹೂ ಅನ್ನಕ್ಕೂ ಬರಂಗಿಲ್ಲ, ಇಲ್ಲಂದ್ರೆ ಸುಳ್ಳು ಹೇಳಂತ ನೀವು. ಸೊ ಅದ ಹೆಂಗ ಒಂದೊಂದು ಕ್ವಶನ್ ಇರ್ತಾವ. ಹುಡುಗರ ಲೈಕ್ ಏನ್ ಅನ್ಸ ಕೊಟ್ರು ರಾಂಗ. ನಿಜ. ಮತ್ತೆ ಈಗ ಎಲ್ಲಿ ಹೊಂಟಿವಿ ಅದನ್ನ ಹೇಳ್ರಿ. ಓಕೆ, ಸೊ ಈಗ ಹೊಂಟಿದ್ ನಾವ ವಿಡಿಯೋ ಎಂಡ್ ಮಟ ನೋಡ್ರಿ. ನೋಡ್ರಪ್ಪ, ಮತ್ ಬೇರೆ ಚಾಯ್ಸ್ ಇಲ್ಲ. ಇಲ್ಲ ಆಕ್ಚುಲಿ ಏನಲ್ಲಿಕ್ಕೆ ಬಾಳ ಒಳ್ಳೆ ಕೆಲ್ಸಕ್ಕೆ ಹೊಂಟೇವಿ ಇವತ್ತು. ಹೌದಾ? ನಂಗೂ ಗೊತ್ತಿಲ್ಲ. ನಂಗೆ ರೆಡಿಯಾಗಿ ಬಂದ ಬಾ ಅಂದ ಅಷ್ಟೇ, ಸುಮ್ಕೊಡ ಅಂತ ನಾ ಬಂದ. ನಮ್ ಬರೀ ನೂರ್ ಕೆಲ್ಸ ಏನು ಡ್ರೈವಿಂಗ್ ಕೆಲ್ಸ. ಖುಷಿ ಕೊಡೋದು, ಭತ್ತ ಕೊಟ್ಬಿಟ್ರೆ ಮುಗೀತು, ನಾವು ಹೋಗ್ಬಿಡ್ತೀವಿ. ಹೌದೌದು, ಭತ್ತ ಅಲ್ಲ ಬತ್ತೆ. ನಾವ್ ಭತ್ತ ಅಂತೀವಿ ಸರ್. ಹೌದಾ? ಭತ್ತ ಮತ್ ಖುಷಿ ಕೊಟ್ಬಿಟ್ರೆ ನಾವು ಹೋಗ್ಬಿಡ್ತೀವಿ ಒಳ್ಳೆ ಮನೆ. ಭತ್ತ ಅಕ್ಕಿದ ಭತ್ತ, ಅದು ಭತ್ತ, ಅದ ಇದಕ್ಕೂ ಭತ್ತ ಅಂತ. ಹೌದೇನಾ? ಬತ್ತೆ ಅಂತ ಹೇಳೋದ್ ಕೇಳಿ ನಾನು. ಇಲ್ಲ ಭತ್ತ ಅಂತಾರ. ಸೊ ಖುಷಿ ಭತ್ತ ಕೊಟ್ಬಿಟ್ರೆ ನಾವು ಮುಗೀತು, ಊಟ ಮಾಡ್ಕೊಂಡು ಸೀಟ್ ಹಿಂದೆ ಮುಕ್ಕೊಂಡ್ಬಿಡ್ತೀವಿ. ಕರೆಕ್ಟ್. ಇದು ಯಾವ ಟೆಂಪಲ್ ಹೇಳ್ರಿ ಎಲ್ಲಾರು. ಅಲ್ಲ ನೀ ಹೇಳ, ನಿಂಗೆ ಇದ್ರ ಬಗ್ಗೆ ಭಾಳ ಗೊತ್ತಲ್ಲ. ಇಲ್ಲಿ ನಾವ್ ಇವತ್ತು ಬಾದಾಮಿ ಬನಶಂಕರಿ ಅಮ್ಮನ್ ಟೆಂಪಲ್ಗೆ ಬಂದೇವ್ರಿ. ನಾ ಭಾಳ ನಡ್ಕೋತೇನೆ, ನನಗಿಲ್ಲಿ ಬಂದ್ರೆ ಭಾಳ ಖುಷಿ ಆಗ್ತದ. ಸಮ್ ರೀಸನ್ ಭಾಳ ಪೀಸ್ಫುಲ್ ಐತಿದ ವಾತಾವರಣ, ಭಾಳ ಖುಷಿ ಆಗ್ತದ. ಅದಕ್ಕೆ ಯಾವ್ದ ಕಾರ್ಯ ಮಾಡೋದಿದ್ರು, ಏನೋ ಮಾಡೋದಿದ್ರು, ಬೇಜಾರಾಗ್ಲಿ ಖುಷಿ ಆಗ್ಲಿ, ಏನೋ ಚಲೋದಾಗ್ಲಿ ಕೆಟ್ಟದಾಗಿರ್ಲಿ, ಇಲ್ಲಿ ಬರ್ಬೇಕ ಅನಿಸ್ತದ. ಅದಕ್ಕೆ ಯಾವಾಗೂ ಇಲ್ಲಿ ಬರ್ತೀವಿ ದರ್ಶನಕ್ಕ. ಸೊ ಈಗ ಒಳ್ಳೇದು ಆಗಕ್ ಹೊಂಟೈತಿ. ಒಳಗ ವಿಡಿಯೋ ಮಾಡೋದು ಅಲೌಡ್ ಇಲ್ಲ ಗರ್ಭಗುಡಿ ಒಳಗ. ಅದಕ್ಕೆ ಫಸ್ಟ್ ಈಗ ಪ್ರಸಾದ ತಗೊಂಡ್ ಬಂದ್ವಿ, ದರ್ಶನ ಮಾಡ್ಕೊಂಡ. ಎಷ್ಟು ಅವರ್ ಐತಿದೆ ಹುಬ್ಳಿಲಿಂತ್ರ? ಹುಬ್ಳಿಯಿಂದ 2 ತಾಸು ಆರಾಮ್ ಬರ್ಬೋದು ಹುಬ್ಳಿಯಿಂದ. ಎಲ್ಲರೂ ನಮ್ಮ ಹುಡುಗರು ಬಂದಾರ, ಫ್ಯಾನ್ಸ್ ಎಲ್ಲಾರು. ಕಲಬುರ್ಗಿ ಎಲ್ಲರೂ ಬಂದಾರ, ಬಾಗಲಕೋಟೆ ಎಲ್ಲ ಬಂದಾರ. ಕಲಬುರ್ಗಿ ಸನಿ ಬಂದ್ ಬಾಳ. ಹೌದಾ? ಇಲ್ಲಿಂದ ನೆಕ್ಸ್ಟ್ ಈಗ ನೋಡೋಣ. ಈಗ ನೋಡ್ಬೇಕ್ರಿ ಮತ್ ಮುಂದೆ ಹೆಂಗಾಗ್ತಿದೆ ಅಂತಂದ್ರೆ ಫುಲ್ ಫ್ಯಾಮಿಲಿ ಜೋಡಿ ಬಂದೇವಿ. ಆದ್ರೆ ಇಲ್ಲಿ ಇಬ್ಬರೇ ಇಬ್ಬರೇ ಇರ್ತೀವಿ, ಫುಲ್ ಫ್ಯಾಮಿಲಿ ಇರಂಗಿಲ್ಲ. ಇಡ್ಸಿದ್ರ ಇದು ಅಂದ್ರೆ ನಿನ್ ಸಂಬಂಧ ತೊಗೊಂಡೇನು ಇಲ್ಲ ಏನ್ ಶಾಸ್ತ್ರ ಆಯ್ತೋ ಏನು? ಇಲ್ಲ ಅಂದ್ರ ಹಿರಿಯರ್ ಹೇಳ್ತಾರ ಮನ್ಯಾಗ ದೇವಸ್ಥಾನಕ್ಕೆ ಹೋದಾಗ. ಇದು ಹಿರಿಯರ ಲೇಡೀಸ್ ಇದ್ರು ಜೆಂಟ್ಸ್ ಇದ್ರು ಅಷ್ಟೇ ಹೇಳ ನಮ್ರೆ. ಆಬ್ವಿಯಸ್ಲಿ ಭಾಳ ಮನ್ಯಾಗ ಲೈಕ್ ಭಾಳ ಜನರ ಮನ್ಯಾಗ ಶಾಸ್ತ್ರ ಐತಿ. ಏನೈತಿ ಶಾಸ್ತ್ರ ಅಂದ್ರ ಇಂಥ ಹಿಂಗ ದೇವ್ರ ಗುಡಿಗೆಲ್ಲ ಬಂದಾಗ ಬಳೆ ಹಿಡಿಸ್ಕೊಂಡು ಹೋಗೋದು ಅಂತ ಶಾಸ್ತ್ರ ಐತಿ. ಆಕ್ಚುಲಿ ಐತಿ. ಹೌದಾ? ಅಂದ್ರ ಈಗ ಎಲ್ಲಾರು ಅದನ್ನ ಫಾಲೋ ಮಾಡಂಗಿಲ್ಲ, ಬಟ್ ಇಷ್ಟ ಇದ್ದವರು ಬಳೆ ನಂಗೆ ಬಳೆ ಇಟ್ಕೊಳಕ್ ನಂಗೆ ಆಕ್ಚುಲಿ ಪ್ರಾಬ್ಲಮ್ ಇಲ್ಲ. ನಂಗಲ್ಲ ಆದ್ರೆ ಬಳಿ ಆಕ್ಚುಲಿ ಚಲೋ ಕಾಣ್ತ ಹುಡುಗಿಯರಿಗೆ. ನೋಡ್ರಿ ಮಸ್ತ್ ಕಾಣಾಗುತ್ತೆ ಆಕ್ಚುಲಿ. ತೋರಿಸಿದ ಆಗಲ್ಲ ತೋರಿಸಿನಿ. ನೆಕ್ಸ್ಟ್ ಅವ್ರಿಗೆ ಅಂತಾರೆ ಹುಡುಗಿಯಾರ. ಸೊ ಯಾರು ಹುಡುಗಿಯಾರು ಬಳಿ ಮುಂದೆ ಮುಂದೆ ನೋಡಂತೀರಿ ಹಾಕೊಂಡು ಇದು ಮಾಡ್ರಿ. ಲೈಕ್ ಯಾರು ಬಳಿ ನಿಮ್ಮ ಹುಡುಗಿಯರ್ಗೆ ನಿಮ್ಮ ಗರ್ಲ್ಫ್ರೆಂಡ್ಸ್ ಹೊಡೋರು, ಹೆಂಡತಿ ಗಂಡ ಹೊಡೋರು ಎಲ್ಲರಿಗೂ ಇಡಿಸ್ರಿ. ಚಲೋ ಕಾಣ್ತಾರೆ ಹುಡುಗಿಯರು ಟ್ರೆಡಿಷನಲ್ ಒಳಗೆ. ಆಮೇಲೆ ಹುಡುಗಿಯರು ಈಗಿನ ಕಾಲಾಗ ಇಟ್ಕೊಳಂಗಿಲ್ಲ, ಅದಲ್ಲ ಮಕ್ಳು ಇಟ್ಕೊಳಂಗಿಲ್ಲ. ಈಗ ನಾವು ಮಕ್ಕಳ ಎಷ್ಟು ಏಜ್ನಿಂದ? ಫ್ರೆಶ್ ಹಕ್ಕರ್ಕಿ ಸೊಪ್ಪ. ಹಕ್ಕರ್ಕಿ ಸೊಪ್ಪು ಇದಕ್ಕೆ ಏನು ಮಾಡ್ತಾರ ಅದಲ್ಲ ತಿಂತಾರದ ಹಂಗ? ಓ ನೈಸ್. ರೊಟ್ಟಿ ಜೋಡಿ ಈಗ ನೆಕ್ಸ್ಟ್ ಟೈಮ್ ನಾವು ಹೊಂಟೇವಲ್ಲ ಆ ಜಾಗದಾಗ ರೊಟ್ಟಿ ಮಾಡ್ತಾರ ಮಸ್ತ್. ರೊಟ್ಟಿ ಇರ್ತೈತಿ, ರೊಟ್ಟಿ ಊಟ ಮಾಡೋದು, ಅದ್ರ ಜೋಡಿ ಕಪ್ಲಾ ತಿನ್ನೋದು. ಸಿಕ್ಕಾಬಿಟ್ಟೈತಿ. ಬಿಸಿಲು ಐತಿ, ನಾವೆಲ್ಲ ಫುಲ್ ರೆಡಿ ಆಗಿ ಬಂದಿದ್ದೀವಿ. ಆಕ್ಚುಲಿ ಚಲೋ ಕಾಣತ್ತಾರೆ ಇಬ್ಬರು.
ಟೈಮಿಂಗ್ ಕರೆಕ್ಟ್ ಐತಿ. ಸೀದಾ ಗರ್ಭಗುಡಿ ಒಳಗೆ ಹೋದ್ರಿ, ಇವತ್ತು ರಶ್ ಇರ್ಲಿಲ್ಲ ಸ್ವಲ್ಪನೂ. ಆಮೇಲೆ ಖುಷಿ ಆಯ್ತು. ಎಷ್ಟು ಯಾವಾಗ ಫಸ್ಟ್ ಟೈಮ್ ಅಂಟಿ ನೀವು ಏನು ಭಾಳ ಸಲ ಬಂದಿರಂಟಿ ನೀವು? ಭಾಳ ಸಲ ಬಂದಿವಿ. ಭಾಳ ಸಲ ಬಂದಿರಿ. ತಿಂಗಳಿಗೊಮ್ಮೆ ಬಂದಂಗೆ ಬರ್ತೀವಿ ನಾವು. ಹೌದಾ? ನಾನು ಫಸ್ಟ್ ಟೈಮ್ ಅನ್ಸುತ್ತೆ. ನಾನು ಫಸ್ಟ್ ಟೈಮ್ ಇಲ್ಲ. ಇಲ್ಲ, ನೀವು ಮೊದಲು ಯಾವಾಗ ಬಂದಿರಿ ಅಂತ ಹೇಳಿದ್ರಿ ನಂಗೆ ಸಣ್ಣ. ಹಾಂ ಬಾರಿ ಬಾರಿ ಪಟ್ಟದಕಲ್ಲ ಕರೆಕ್ಟ್. ನಾವು ಒಂದ್ಸಲ ಬಂದಿದ್ದೀವಿ ಆದ್ರೆ ಹಿಂಗೆ ಒಳಗೆಲ್ಲ ಹೋಗಿಲ್ಲ. ಹಂಗೆ ಬಂದಿದ್ದೆ. ಹಾಂ ಬಾರ. ಎಲ್ಲಿ ಹೊಂಟಿವ್ರಿ ನಾವು? ನಾವು ಆ್ಯಕ್ಚುಲಿ ಇದು ಬದಾಮಿ ಅಂತ ಪಟ್ಟದಕಲ್ ಹೋಗ್ಬೇಕಾರೆ ಚಲೋ ರೋಡ್ ಇತ್ತು. ಯಾವಾಗೂ ಇಷ್ಟು ವರ್ಷ ಎಷ್ಟು ಸಲ ಬಂದೀವಿ. ಇವತ್ತು ಎಲ್ಲರ ಫ್ಯಾಮಿಲಿ ಜೊತೆ ಬಂದ್ವಿ. ಇವತ್ತು ಎಲ್ಲ ಹೊಲಸು ರೋಡ್ ಐತಿ. ಫುಲ್ ಕಣ್ಣ ಕಾಣವಲ್ದ, ಏನು ಕಾಣವಲ್ತ್ರಿ. ಧೂಳ ಮಣ್ಣು ಎಪ್ಪ. ಅದ್ರ ರೋಡ್ ಮಾಡಂತಾರ ಬಿಡ, ಆದ್ರೆ ಭಾಳ ಲಾಂಗ್ ಐತಿ ಜರ್ನಿ. ಮತ್ತು ಪಟ್ಟದಕಲ್ಲಿಗೆ ಎದಕ್ಕೆ ಹೊಂಟೀವಿ ಅಂದ್ರೆ ಬರೀ ತಿನ್ನಕ್ಕೆ ಹೊಂಟೀವಿ. ಆಬ್ವಿಯಸ್ಲಿ ಅಲ್ಲಿ ಮೊನ್ಯುಮೆಂಟ್ಸ್ ಎಲ್ಲ ಅದಾವ, ಆದ್ರೆ ಮೇನ್ ನಮ್ಮ ಪ್ರಿಫರೆನ್ಸ್ ಇರೋದು ತಿನ್ನೋದು. ಐಹೊಳೆ ಮುಂದೆ ಒಂದು ಸಣ್ಣ ಕರಾವಳಿ ಐತಿ. ಲಾಸ್ಟ್ ಟೈಮ್ ತಿಂದಿದ್ದಂಗೆ ಇನ್ನುಬಿಟ್ಟು ನೆನಪೈತಿ. ಐಹೊಳೆ ಅಲ್ಲ, ಅದು ಮೋಸ್ಟ್ಲಿ ಪಟ್ಟದಕಲ್ಲ ಇರ್ಬೇಕು ನೀವು. ಐಹೊಳೆ ಪಟ್ಟದಕಲ್ ಅಲ್ಲೇ ಅಲ್ಲ, ಬಾಜು ಹಾ. ಅಂದ್ರೆ ಒಂದು ಮತ್ತೆ ಅಲ್ಲಿ ಒಂದು 10-11 ಕಿಲೋಮೀಟರ್ ಡಿಫರೆನ್ಸ್ ಒಟ್ಟು ಎರಡರಾಗ ಒಂದು ಹೊರಗೆ ಕರಾವಳಿ ಐತಿ. ಫ್ಲಾಟ್ ಒಂದು ಕಲ್ಲು ಮೇಲೆ ಪರ್ಸೆ ಕಲ್ ಮೇಲೆ ಬಡದ್ ಕೊಡ್ತಾಳೆ. ಎಕ್ಸಾಕ್ಟ್ಲಿ ನಾವು ಅಲ್ಲೇ ಹೊಂಟಿದ್ದೀಗ. ತಳ್ಳ ಬಡದ್ ಕೊಡ್ತಾಳೆ ರೊಟ್ಟಿ ಒಂದು ಚಪಾತಿ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗಿ ತಿನ್ನಬೇಕು ನೀವು. ಯಾರು ಮಿಸ್ ಮಾಡಿದಿರ ಊಟ, ಅದು ರೊಟ್ಟಿ ಸ್ಪೆಸಿಫಿಕಲಿ ಅಲ್ಲಿ ಹೋಗಿ ತಿನ್ಬೇಕು. ಇಲ್ಲೇ ಭಾಳ ಟೇಸ್ಟ್ ಅದು ಮಸ್ತ್ ಇರ್ತೈತಿ ಅಲ್ಲಿ. ಆಮೇಲೆ ಬಾದಾಮಿ ಒಳಗೂ ನೋಡಿರಿಲ್ಲ, ಅಲ್ಲಿ ಹೋದ ತಕ್ಷಣ ಊಟ ಮಾಡ್ಬರ್ರಿ ಅಂತ ಎಷ್ಟು ಪ್ರೀತಿನ ಕರಿತಿರ್ತಾರ. ಸೊ ಇಂಥಲ್ಲೆಲ್ಲ ಬಂದಾಗ ಊಟ ಕಟ್ಕೊಂಡ್ ಬರ್ಬಾರ್ದು. ಲೈಕ್ ಇಲ್ಲಿದ ಬಂದು ತಿನ್ಬೇಕು. ಅದು ಒಂದು ಟೈಪ್ ಎಸೆನ್ಸ್ ಬೇರೆ ಆಯ್ತು. ನೀ ಸಿಟಿ ಒಳಗೆ ನಿಂದು ಮನೆ ಕಿಚನ್ ಮಾಡಕ್ ಬರಂಗಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಹಿಟ್, ಸೆಕೆಂಡ್ ಬಡಿಯೋದು, ಥರ್ಡ್ ಕಟ್ಟಿಗೆ ಒಲೆ ಮೇಲೆ ಮಾಡಿದ ಬೇರೆ. ಅದು ಭಾರಿ ಸ್ಮೋಕಿ ಫ್ಲೇವರ್ ಭಾರಿ. ಸೊ ಬರ್ರಿ ಪಟ್ಟದಕಲ್ಲು. ಇನ್ನು ಎಷ್ಟು ಕಿಲೋಮೀಟರ್ ಅಲ್ಲಿ ಬರ್ತೈತಿ? ಪಟ್ಟದಕಲ್ 13 ಕಿಲೋಮೀಟರ್ ಐತಿ. ಇನ್ನು ಅದು ರೋಡ್ ಪೂರ್ತಿ ಹಿಂಗೈತಿ ನೋಡ್ರಿ, ಪೂರ ಹಿಂಗೈತಿ. ಇದಾದ್ರೆ ಮಾತ್ರ ಚೌಕ್ ಆಗ್ತೈತಿ ರೋಡ್. ದೊಡ್ಡದ್ ಮಾಡಂತಾರ, ದೊಡ್ಡ ಮಾಡ. ಹೌದು, ರೋಡ್ ಆದ್ರ ಅನ್ಕರು ನೋಡ್ರಿ, ಅದು ಅರ್ಧ ತಾಸಿನ ದಾರಿ ನಮ್ಗೆ 15 ನಿಮಿಷದಾಗ ಆಗ್ತೈತಿ ಇದು. ದಡ 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 ದಡ. ಬೈದ ಹೆಂಗ್ ಕಾಣದ ಕಮೆಂಟ್ ಹೊಡಿರಿ. ಈಕಿ ನಂದಲ್ಲ, ಯಾಕಂದ್ರೆ ನಂದು ರೇಟಿಂಗ್ ಕೊಡೋಷ್ಟು ಏನು ಇಲ್ಲೇ ಗೊತ್ತಾ. ಆದ್ರೆ ಚಲೋ ಬಾರಿ ಕಾಣತಾಳ, ಬಾರಿ ಕಾಣತಾಳ. ಏನೇನು ಹಾಕೊಂಡಪ್ಪ ಫುಲ್ ರೆಡಿ ಆಗಿ. ಏನಿಲ್ರಿ, ನಮ್ಮ ಪ್ರಾಪರ್ ಇಳ್ಕಲ್ ಸಾರಿ ಹಾಕೊಂಡೇನಿ. ಇಳ್ಕಲ್ ಸಾರಿ? ಹಾ, ಇಳ್ಕಲ್ ಸಾರಿ ಇದೆ. ಮಸ್ತ್ ಹಸಿರು ಇಳ್ಕಲ್ ಸಾರಿ ಹಾಕೊಂಡೇನಿ. ಇದ ಪ್ರಾಪರ್ ಹಸಿರಲ್ಲ, ಆದ್ರೂ ಶೇಡ್ ಆಫ್ ಗ್ರೀನ್. There are many shades of green. ಇದು ಟಾಪ್ ಸೆರಗ್ ಇರ್ತೈತಿ. ಇದಕ್ಕೆ ಟಾಪ್ ಸೆರಗ್ ಅಂತಾರ, ಇಲ್ಲಿ ಕಾಣಂಗಿಲ್ಲ. ಇದ್ರ ಬಾರ್ಡರ್ ಬೇಸಿಕಲಿ. ಸೊ ಬಾರ್ಡರ್ ಅಂಡ್ ಸೆರಗಿಂದ ಗೊತ್ತಾಗ್ತೈತಿ ಇಳ್ಕಲ್ ಸೀರೆ. ಎಲ್ಲರಿಗೂ ಗೊತ್ತಾಗ್ತೈತಿ, ನಿಮ್ಗೆ ಅಷ್ಟೇ ಗೊತ್ತಿಲ್ಲ ಇದ್ರ ಬಗ್ಗೆ. ಎಲ್ಲ ಹುಡುಗರಲ್ಲಿ ನೋಡ್ತಿದ್ರು, ಎಲ್ಲ ಹುಡುಗರಿಗೂ ಭಾಳ ಜನ ಗೊತ್ತಿರ್ತದೆ. ಅವರೆಲ್ಲ ಹುಡುಗರೆಲ್ಲ ಸಿಂಪ್ ಇರ್ತಾರ, ಅದಕ್ಕೆ ಅವ್ರೆಲ್ಲ ಗೊತ್ತಿರೋದು. ಸಿಂಪ್ ಅಂದ್ರೆ ಹುಡುಗರಿಗೆ ಇಂಪ್ರೆಸ್ ಮಾಡಕ್ ಹೋಗೋದು. ನಾವು ಇಂಪ್ರೆಸ್ ಮಾಡಕ್ ಹೋಗ್ತಿರಂಗಲ್ಲ, ಅದು ನಮ್ಗೆ ಗೊತ್ತಿರಂಗಲ್ಲ. ಅಲ್ಲ, ಇಂಪ್ರೆಸ್ ಮಾಡೋದು ಬೇಕಾಗಿಲ್ಲ. ಮನ್ಯಾಗ ಅಮ್ಮ ಅಕ್ಕ ಎಲ್ಲ ಫೈನಲಿ ಮುಂದೊಂದ್ ಸ್ವಲ್ಪ ರೋಡ್ ಕಾಣ ಅಂತೈತಿ. ಭಾಳ ದೂರ ಐತಿ, ಆದ್ರೆ ಇನ್ನೂ ವಿಡಿಯೋದಾಗ ಕಾಣ ಅಂತಿಲ್ಲ. ಅದು ಉಂಡದ್ದು ಗ್ರಿವಿ ಅಂತ ಏನಂತಾರಲ್ಲ, ಅದಕ್ಕೆ ಬರ್ತಾರಲ್ಲ ಅಂತ 3 ಬುಕ್ ತುಂಬ್ಯಾವು. ಇಂಥ ಆಫೀಸರ್ ಬಂದಿರೋ ನಾವಲ್ಲ, ಇದ ಈ ಲೆವೆಲ್ ಮಂದಿ ಬಂದಾರ ನಾವು ಇಲ್ಲಿ. ಎಲ್ಲರೂ ಬಂದಾರೆ. ಎಷ್ಟು ವರ್ಷ ಆಯ್ತು ಮಾಡೋದು? ನಾವು ಮೊದಲ ಒಕ್ಕಲ್ತನ ಮಾಡಿದ್ಯಪ್ಪ. ಅಡ್ವೊಕೇಟ್ ಅಲ್ರಿ, ಒಕ್ಕಲ್ತನ ವ್ಯವಸಾಯ, ರೈತಾಪಿ ಕೆಲಸ. ಓಕೆ ಓಕೆ. ಕೃಷಿ ಕೆಲಸ ಮಾಡಿದ್ಯಾ? ಇಲ್ಲೇ ಎಲ್ಲರೂ ಬರೋರು. ಇಲ್ಲಿ ಫೋಟೋದಾಗ ಐತಿ ನಮ್ಮದು ವಿಡಿಯೋ, ಫೋಟೋ, ಲಗ್ನದ ಏನೇನು ಅಂತಾರಲ್ಲ ಅಂತ ಮಾಡೋದು. ಈ ಲಿಂಗಾಯತ್ ಹೋಟೆಲ್ ಇಲ್ಲ, ಲಿಂಗಾಯತ್ ಹೋಟೆಲ್ ಅನ್ನೋದು ನಾವೇ ಲಿಂಗಾಯತ್ ಹಾಕ್ಬೇಕು ಅಂತೇಳಿ ಹಾಕಿವಿ. ನಾವೇನು ದುಡ್ಡು ಮಾಡಬೇಕು, ಏನು ಮಾಡ್ಬೇಕು ಕಳಿಸಿಲ್ಲ, ಮಾಡಿಲ್ಲ. ಹೊಲ ಇಲ್ಲೇ ನಿಮ್ಮ ಥರದ ಸಾವುಕಾರ ಮಂದಿ ಮಾಡ್ತೀನಿ. ಇವತ್ತಿಗೂ ಬೇರೆ ಥರದ ಮಾಡ್ತೀವಿ. ಸ್ವಂತ ಆಸ್ತಿ ಇಲ್ಲ. ಇದನ್ನು ನೀವು ಏನು ಬರ್ತಿರಲ್ಲ, ನೀವು ಆಸ್ತಿ ನಮಗೆ. ಊಟ ಬಗ್ಗೆ ಗೊತ್ತಿಲ್ಲ, ಮಾತಂಕರು ಊಟನೂ ಚಲೋ ಉಣ್ರಿ. ಉಣ್ಣ ಮೇಲೆ ನಿಮ್ಗೆ ಗೊತ್ತದ. ನಾ ಹೇಳೋದಕ್ಕಿಂತಲೂ ಉಣ್ಣ ಬೆಲೆ ಗೊತ್ತಾಗೋದು ಯಾವುದೇ ಇರಲಿ. ಪ್ಲೇಟ್ ನೋಡ್ರಿ ಹೆಂಗೆ ಕಾಣ ಬಾಯಾಗ ನೀರು ಬರ ಆಗ್ತಿ. ಭಾಳ ಚಲೋ ಐತಿ. ಚಲೋ ಇರ್ತಾರೆ. ಅಂದ್ರೆ ನಿಮ್ಗೆ ಹೆಂಗೆ ಸೇರ್ತೇನೆ ರೀ?
ಅಂದ್ರೆ ನೀವು ಅಲ್ಲಿ ಮಲ್ಲಿ ಬೇರೆ ಕಡೆ ತಿಂದಿರಲ್ಲ ಅಲ್ಲಿ ಕಂಪ್ಯಾರಿಸನ್ ಚಲೋ ಐತೆ. ಮಸ್ತ್ ಇದ್ದುರಿ ಆಂಟಿ ರೊಟ್ಟಿ ಭಾಳ ಚಲೋ ಐತಿ. ಹಿಂಗ ಫುಲ್ ಡೇ ಮಾಡ್ತಾನೆ ಇರೋದೇನ್ರಿ ರೊಟ್ಟಿ? ಹಂಗ ಮಾಡೋದ್ ನೋಡ 11 ಗಂಟೆಗೆ ಬಂದ್ರಿ ಅಂದ್ರ ಹಂಗ ಮಾಡೋದ ಪಲ್ಯ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಎಲ್ಲ ಇಲ್ಲ ಮಾಡ್ತೀರಿ? ಹಾಗಾರ ಮೇಡಮ್ ಅವ್ರನ್ನ ಒಂದ್ 2 ದಿನ ಇಲ್ಲೇ ಬಿಡ್ತೀರಿ? ಇಲ್ರಿ ದಿನ ಬಡದ್ ನೋವು ಬರಾಕತ್ತವ್ರೆ, ಹಿಂಗಾಗಿ ಜಿಗಟ್ ಹೆಚ್ಚಿಗೆ ಹಾಕೊಂಡು ಹಿಂಗ್ ಮಾಡಾಕತ್ತೀವ್ರಿ. ಇಲ್ಲ ಇವು ಚಲೋನ ಆಗ್ಯಾವ, ಮಸ್ತ್ ಐತಿ. ಏ ಇಲ್ಲಪ್ಪ ಬಿಳಿಜೋಳಮ್ಮ, ಇಲ್ಲಿ ಅಳಗುಂಡಿ ಚಿಕ್ಕ ಅಳಗುಂಡಿ ಅಂತ ತಗೊಂಬಂದಾರ. ಹೊಲ್ದಾಗ ಬೆಳೆದಿರ್ತಾರಲ್ಲ, ಈ ಮಾರ್ಕೆಟ್ನಾಗ ಮಿಕ್ಸ್ ಆಗಿರ್ತೈತೆ, ಸರಿ ಬರಂಗಿಲ್ಲ ರೊಟ್ಟಿ. ನಾವು ಸೀಸನ್ದಾಗ 8 ಡಬ್ಬಿ ನಾಳೆ ಇಟ್ಕೊಂಡಿರ್ತೀವಿ. ಈ ದಿನದಾಗ 4 ಡಬ್ಬಿ ಇನ್ ಶುರು ಆತ. ಈ ಗಣೇಶ ಒಂದೊಂದು ಶುರು ನಮ್ ಸೀಸನ್ ಉಗಾದಿ ತನ ಅಂದ್ರ ಮಂದಿ ಜಾಸ್ತಿ ಬರ್ತಾನ. ಇನ್ ದಸರಾ ಗಿಸ್ರಾಗ ರಜಾ ಇರ್ತಾವಲ್ಲ, ಟೂರಿಸ್ಟ್ ಮಂದಿ, ಬೆಂಗಳೂರು ಮಂದಿ ಎಲ್ಲಾ ಜನ ಅಡ್ಡಾಡ್ತಾರ. ಇಲ್ಲ ಇರುದ ಇದು ಫುಲ್ ಊಟ. ಇದು ನಾವ್ ಇವತ್ತಿಲ್ಲಿ ಬಂದಿದ್ದು ಮಹಾಕೋಟೇಶ್ವರ ಹೋಟೆಲ್. ಏ ತಿನ್ನೋದ ಮಗಲ್ದ ನಿಂದ? ಏಯ್ ವುಮೆನ್ ನೀರು ಕುಡಿಯಂಗಿಲ್ಲ, ಬರೀ ಎಳ್ನೀರು. ಇದೆ ನಿಂದ ಸೀಕ್ರೆಟ್, ಸ್ಕಿನ್ ಸೀಕ್ರೆಟ್, ಸಾರಿ ಇನ್ನೊಂದ್ಸಲ ಹೇಳ್ತೀನಿ, ಸ್ಕಿನ್ ಸೀಕ್ರೆಟ್ ಇದೆ ನಿಂದ. ಎಲ್ಲರಿಗೂ ಗೊತ್ತಾಗ್ಬಿಡ್ತು. ಓ ಮೈ ಗಾಡ್, ಊಟ ಹೆಂಗ ಅನ್ಸ? ಊಟ ಮಾತ್ರ ಸೂಪರ್ ಇತ್ತು. ನಾವು ವಿಡಿಯೋ ಅಲ್ಲಿ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ತಿನ್ನೋದಿರೋ ಬಿಸಿ ಇದ್ದಾನ. ಕರೆ ಇಲ್ಲ, ಬಟ್ ಊಟ ಭಾಳ ಚಲೋ ಇತ್ತು. ಅಂಡ್ ಅವ್ರು ಅಷ್ಟು ಸಣ್ಣದ ವಾಟ್ ಎವರ್ ಖಾನಾವಳಿ ಅಷ್ಟು ಸಣ್ಣದಿದ್ರು ಹೆಂಗ್ ನಡೆಸ್ತಾರ ನೋಡಿಲ್ಲ, ಹೆಂಗ್ ನಡೆಸ್ತಾರ, ಮತ್ ಕ್ವಾಲಿಟಿನೂ ಚಲೋ ಮೇಂಟೈನ್ ಮಾಡ್ಯಾರ. ಹೈಜೀನ್ ಸಿಕ್ಕಾಪಟ್ಟೆ ಐತು. ಹೌದು, ಭಾಳ ಹೈಜಿನಿಕ್ ಐತಿ. ಹೊರಗಿಂದ ನೋಡಕ್ ಅನ್ಸಂಗಿಲ್ಲ, ಹೈಜೀನ್ ಸಿಕ್ಕಾಪಟ್ಟೆ ಚಲೋ ಐತಿ. ಮತ್ತೆ ಮಾತಾಡೋದು ಪ್ಲೇಟ್ಸ್ ಐತಿ. ಆಮೇಲೆ ಅತಿಥಿ ಸತ್ಕಾರ ಅದ ಮೇನ್ ಅವ್ರದ ಬಂಡವಾಳ. ಅವ್ರು ಊಟ ಆಮೇಲೆ ಸ್ವಲ್ಪ ಏರುಪೇರು ಇದ್ರೂ ನಮಗೆ ನಡೆದು ಹೋಗ್ತೈತಿ. ಅಷ್ಟು ಚಂದಾಗಿ ಅವ್ರು ಮಾತಾಡಿ ಕುಂದಿರ್ಸಿ ತಿನ್ನ ಊಟ ಮಾಡಂತಂದ. ಮನಿಗ್ ಬಂದಾಗ ಈಗ ಹೆಂಗ ಟ್ರೀಟ್ ಮಾಡ್ತಾರಲ್ಲ ಹಂಗ ಟ್ರೀಟ್ ಮಾಡ್ತಾರೆ. ಮನಿಗ್ ಬಂದಾಗ ಸಂಬಂಧಿಕರು ಹಂಗೆ ಟ್ರೀಟ್ ಮಾಡಂಗಿಲ್ಲ, ಅಷ್ಟು ಚಲೋ ಟ್ರೀಟ್ ಮಾಡ್ತಾರೆ. ಸಂಬಂಧಿಕರು ಹೋಟೆಲ್ ನಡ್ಸಂಗಿಲ್ಲ. ಸೊ ಪಟ್ಟಕಲ್ಲಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕ್ ಮಾಡಂಗಿಲ್ಲನಾ? ಏ ಅದಕ್ಕೇನೋ ಫೀ ಎಲ್ಲ ಕಟ್ಟುದಿರ್ತದಲ್ಲ, ಕಟ್ಕೊಂಡ್ ಹಿಂಗೆಲ್ಲ ಏನೋ ಹೋಗುದಿರ್ತದಲ್ಲ, ನೋಡೇನಾ? ಹಾ ಗೊತ್ತಿಲ್ಲ ನನ್ಗೆ ಆಕ್ಚುಲಿ. ಮೊಬೈಲ್ ನ ಹೊಡ್ಕೋಬಹುದು ಎಷ್ಟು ಬೇಕಾರ. ಇದು ನಿಮಗೆ ಕಾಣತಿಲ್ಲ, ಐಡಿಯಾ ಇಲ್ಲ. ಲಿಟ್ರಲಿ ಪೇಂಟ್ ಅನ್ಸಾತೈತಿ. ಮ್ಯಾಲೆ ಬ್ಲೂ, ಕ್ಲಿಯರ್ ಬ್ಲೂ ಸ್ಕೈ ಐತಿ. ವೆದರ್ ಪರ್ಫೆಕ್ಟ್ ಐತಿ, ಬಿಸಿಲಿಲ್ಲ. ಇಲ್ಲಿ ನೋಡ್ರಿ ನೀಟಾಗಿ ಗ್ರೀನ್ಸ್ ಐತಿ. ಅಲ್ಲಿ ಸಣ್ಣಗೆ ಹೋಗಿ ಬರೋಂತೈತಿ. ಪರ್ಫೆಕ್ಟ್ ಐತಿ ಗೊತ್ತಾ, ಪರ್ಫೆಕ್ಟ್. ನೋಡಿ ಇಲ್ಲಿ ಕಾಣತಿರ್ಬೇಕು ಹೋಗಿ ನಿಮಗೆಲ್ಲ, ಇಂಥ ಪರ್ಫೆಕ್ಟ್ ಐತಿ ಲೊಕೇಶನ್ ಇದಕ್ಕೆ. ಈ ತರ ಫಿಲ್ಮ್ ಬಂದಂಗ ಆಗತೈತಿ. ಅದು ಆಕ್ಚುಲಿ ಇದು ರಿಯಲ್ ಸೆಟ್. ಅಲ್ಲೊಂದು ಸುಂದರ ಹೂವು ಇದೆ, ಅದರ ಹೆಸರು ಶ್ರೇಯಾ ಹೆಗಡೆ. ಕರೆಕ್ಟ್ ಐತಿ ಗೈಸ್, ಇದು ರೈಮಿಂಗ್ ಐತಿ ಹೇಳ್ರಿ. ಅಲ್ಲೊಂದು ಸುಂದರ ಹೂವು ಇದೆ, ಅದರ ಹೆಸರು ಶ್ರೇಯಾ ಹೆಗಡೆ. ರೈಮಿಂಗ್ ಐತಿಲ್ಲ, ಕರೆಕ್ಟ್ ಐತಿಲ್ಲ. ಇಲ್ಲಿ ಮಗದಿರ ಶೂಟ್ ಮಾಡಿದ್ರ ಗೊತ್ತಿಂಗ? ನಾನ ಹೇಳಿದ್ದಿ ಯಾವಾಗ ಹೇಳಿ? ಏ ಕ್ರೆಡಿಟ್ ಎಲ್ಲದಕ್ಕೂ ಕ್ರೆಡಿಟ್ ತೊಗೊಂತಿಲ್ಲ ನೀ. ಹುಡುಗಿ ಅಂತ ಸುಮ್ಬಿಟ್ಬಿಡ್ತೀನಿ ಐಸ ಒಳ್ಳ ಹಂಗ ಹೊಂಟಿಲ್ಲ ಹಿಡ್ಕೊಂತ. ಹಾಂ ನಾನ ಹೇಳಿದ್ದು ಮಗದೀರ ಯಾವ್ದೋ ಒಂದೇದೋ ಸೀನ್ ಒಳಗ ಪಟ್ಟದಕಲ್ಲೊಳಗೆ ಶೂಟ್ ಮಾಡಾರ. ಹೌದಾ? ಅದೇ ಐತಿ ಇಲ್ಲ ಮೂವಿ ಒಳಗದ? ಐತಿ ಐತಿ. ನಿಂಗೆ ಗೊತ್ತಾ, ನಾನೊಂದಿನ ಮಗದೀರ ಫಿಲ್ಮ್ ಸ್ಟೋರಿ ನೋಡಿ ಅಲ್ಲ, ಫಿಲ್ಮ್ ಗೊತ್ತಲ್ಲ ನಿಂಗೆ? ಸಣ್ಣದಾಗ ನೋಡಿ ನಿಂಗೆ ಅನ್ಸಿಲ್ಲ, ಹೋಗಿ ಕನಸು ಬಿದ್ದಿಲ್ಲ ನಿಂಗೆ ಪುನರ್ಜನ್ಮ ನಮ್ಮಿಬ್ಬರದು ಲವ್ ಸ್ಟೋರಿ ಇರ್ಬೋದು ಅಂತ? ಈಗ ಮುಟ್ಟಿಲ್ಲ, ಸ್ಟಾಕ್ ಹೊಡಿಯುತ್ತೆ ನೋಡೋಣ. ಓ ಶಿಟ್, ನಿಮ್ಮ ವಂಶಸ್ತ್ರ ಅಲ್ಲದಾರ ನೋಡಿ. ಓ ಮಗ್ದಿರಾ. ಇಲ್ಲೇನೋ ನೀವು ಒಂದು 6-7 ವರ್ಷದ ಹಿಂದೆ ಬಂದಿದ್ರಂತ, ವೈರಲ್ ಆಗಿತ್ತಂತ ವಿಡಿಯೋ ಒಂದು. ಹಾ ಅದಲ್ಲ, ಎಸ್ ಅದು ಅವಾಗ ನೀನು ನಂಗೆ ಪಡೆದಿದ್ದೀಲ್ಲ, ಅವಾಗ ಮಿಸ್ ಮಾಡಿದ್ದೇನೆ. ಹೇ ಶೋ ಯು ಲುಕಿಂಗ್ ಟೂ ಕ್ಯೂಟ್, ಐ ಲವ್ ಟ್ರೆಡಿಷನಲ್ ಗಾಯ್ಸ್ ಅಂತ ಅಂದಿದ್ದಿ. ನಾ ಐಮ್ ಆಲ್ಸೋ ಟ್ರೆಡಿಷನಲ್ ಗಾಯ್ ಅಂತ ಹೇಳಿದ್ದೆ. ನೆನಪಿಲ್ಲ ನಂಗೆ? ಯಾವ ಒಂದು ಜಗತ್ನಲ್ಲಿ ಇದು ಮಾಡಂತೀರಿ? ಸನ್ಫ್ಲವರ್ ಮತ್ತು ನಾನು ನೀವು ಸೇಮ್ ಕಾಣ್ತೀರಿ. ಬೈ ದ ವೇ, ಸನ್ಫ್ಲವರ್ ಫೀಲ್ಡ್ ಒಳಗೆ ನಿಂತು ಫೋಟೋ ಹಾಕಿದ್ರಲ್ಲ, ಈ ಸಂಜೆ ಯಾಕಾಗಿದೆ ನೀನಿಲ್ಲ
ಅದ್ರದ್ದು ಇನ್ಸ್ಪಿರೇಷನ್ ನಾನು ನನ್ನ ಸಂಬಂಧ ಹಾಕಿದ್ದು ಈಗ ಓವರ್ ಆಕ್ಟಿಂಗ್ ಮಾಡ ಅಂತಾರೆ ಇಲ್ಲಿ. ಕ್ರೆಡಿಟ್ ಬೇಕು ಉಪಾಯ ಮೆಜೆಸ್ಟಿಕ್ ಭಾಳ ಚಂದ ಐತಿ. ಮೆಜೆಸ್ಟಿಕ್ ಅಲ್ಲ ಮೆಜೆಸ್ಟಿಕ್. ಎಸ್ ಭಾಳ ಚಂದ ಐತಿ. ಅಲ್ಲೇ ಹಿಂದಲ್ಲೇ ಈಶ್ವರ ಅವ್ರದ್ದು ವಂಶಸ್ತ್ರ ಅಡ್ಡಾಡ ಅಂತಾರೆ. ಇನ್ನೊಂದೇನು ಚಲೋ ಅಂದ್ರೆ ಇಂಟ್ಯಾಕ್ಟ್ ಇಟ್ಟಾರ ಭಾಳ ಕ್ಲೀನ್ ಇಟ್ಟಾರ. ಕಲ್ಲು ಚಾರ್ಜ್ ಮಾಡ್ಬೇಕು, ಚಾರ್ಜ್ ಮಾಡದೇ ಇಡ್ಬೇಕು. ಹೌದು, ಇಲ್ಲ ಊಟ ತಗೊಂಬರ್ತಾರ ಇಲ್ಲೆಲ್ಲ ಫುಲ್ ಹಾಳು ಮಾಡಿಬಿಡ್ತಾರ. ಇಲ್ಲಿ ನೋಡ್ರಿ ಒಂದು ಏನೂ ಲೈಕ್ ಪ್ಲಾಸ್ಟಿಕ್ ಏನೂ ಕಾಣುವಲ್ತ, ಏನೂ ಕಸ ಇಲ್ಲ, ಭಾಳ ನೀಟ್ಲಿ ಮೇಂಟೈನ್ಡ್ ಐತಿ. ಅಂಡ್ ಇದು ಭಾಳ ಚಂದ ಕಾಣ ಅಂತೈತಿ. ಫುಲ್ ಪಿಕ್ಚರಸ್ಕ್ಯೂ ಸೀನ್ ಐತಿ ಇದು. ಹಾ ಲೈಕ್ ಭಾಳ ಚಂದ. ಹಾ ಅಲ್ಲೊಂದು ಸುಂದರ ಹೂ ಇದೆ, ಅದ್ರ ಹೆಸರು ಶ್ರೇಯಾ. ಹೇಗೆ ಈ ಸಾಂಗ್ ಹೆಂಗೈತೆ ಅಂತ ಸ್ವಲ್ಪ ಹೇಳ್ರಿ ಕಮೆಂಟ್ ಒಳಗೆ ಎಲ್ಲಾರು. ಚಲೋ ಐತೆ, ಎಲ್ಲಾರು ಹೇಳಂತಾರ ರೈಮ್ ಆಗೈತಿ ರೈಮ್ ಹೌದು. ಒಟ್ಟು ಒಂದು ಹುಡುಗ ಒಂದು ಡೆಡಿಕೇಟ್ ಮಾಡಂತಾನಂದ್ರೆ ಇಸ್ಕೊಳಂಗ್ ನೋಡಿ. ಹೌದೌದು, ನೀವು ನೋಡ್ತಿರ್ಬೋದು. ಅಯ್ಯೋ ಇಂಥ ಬ್ಯೂಟಿಫುಲ್ ಐತದ ನೋಡ್ರಲ್ಲ. ಫುಲ್ ಎಲ್ಲ ನೋಡಿದ್ರು ಫುಲ್ ದೂರ ಮಟ್ಟ ಬರೇ ಚಂಡುವಿನ ಫೀಲ್ಡ್ ಐತಿ. ನೋಡಾಕಂಗ್ರು ಅದು ಅಂದ್ರೆ ವಿಡಿಯೋ ಹೆಂಗ್ ಕಾಣೋದು ಗೊತ್ತಿಲ್ಲ, ರಿಯಲ್ ಒಳಗೆ ಆಕ್ಚುಲಿ ಭಾರಿ ಕಾಣೋದು. ಒಂದ್ ಯಾವ್ದೋ ಒಂದು ಸೀನ್ರಿ ಇಲ್ಲ ಒಂದ್ ಯಾವ್ದೋ ಒಂದು ವಾಲ್ ಪೇಪರ್ ಇರ್ತಾವಲ್ಲ ಹಂಗ ಹೌದಲ್ಲ, ಭಾಳ ಚಂದ ಕಾಣ. ಮಧ್ಯಾಹ್ನ ಇಲ್ಲೇ ಬಿಡ್ಬೇಕು ನಿಜ. ಎಷ್ಟ ದುಡ್ಡು ಈ ಸುಖ ಬರಂಗಿಲ್ಲ. ಅದರ ದುಡ್ಡು ಮೇಲೆ ಹೇಳ್ಬೇಕಿದ್ದ ಎಲ್ಲ ಅದಕ್ಕೆ ಮೇಲೆ ಹೇಳಕ್ ಬರಂಗಿಲ್ಲ ಬೈದವೆ. ಇಲ್ರಿ ಈಗ ನೋಡ್ರಿ ಇದ್ರ ಓನರ್ ಎಷ್ಟು ಸಿರಿವಂತ ಆಗಿರ್ಬೇಕು ಇವಿಷ್ಟೆಲ್ಲ ಇರಾಕ. ಸಿರಿವಂತ ಅಂದ್ರೆ ರೊಕ್ಕ. ಹಾ ಲೈಕ್ ಎಷ್ಟು ಶ್ರೀಮಂತ. ಹಾ ಅದ ರೊಕ್ಕ ದುಡಿದ ಮೇಲೆ ಹೇಳ್ಬೇಕಿಂತವಲ್ಲ ಅಂತ ನೋಡ್ರಿ. ಫುಲ್ ಎಷ್ಟು ದೊಡ್ಡ ಫೀಲ್ಡ್ ಐತಿದೆ. ಇವು ಭಾರಿ ಕಾಣತ್ತು. ಅಷ್ಟೇ ಕಾಣ. 2-3 ಎಕರೆ ಹಂಗಾರ ಐತಾರ. 3 ಎಕರೆ ಬರೀ ಚೆಂಡು ಮಜ್ಜಾ ನೋಡಿ. ಇನ್ನೊಬ್ರು ಯಾರು ಬಂದ್ರೆ ಫೋಟೋ ಹೊಡಕ್ ನಮ್ಗೆ ನೋಡಿ ಹೋಗೋ ನೋಡ್ರಿ. ನಾವು ಹೋಗಿ ಕೇಳಿದ್ವಿ ಫೋಟೋ ಹೊಡಿಬೋದು ಅಂದ್ಕೊಳ್ಳಿ ಹೊಡ್ಕೋರಿ ಬೈ ಅಂತ. ಮತ್ತೆ ಬಂದು ನಾಳೆ ಐತಿ ಡೆಕೋರೇಷನ್ ಸಂಬಂಧ ಇಲ್ಲಿಂದ ನಾವು ಫ್ರೆಶ್ ಹೂ ತೊಗೊಂಡೋಗ್ಬೇಕಂತ ಪ್ಲಾನ್ ಮಾಡೀವಿ. ಮತ್ತೆ ನೋಡಕ್ಕಂಕರು ಫ್ರೆಶ್ ಅಸ್ ಫಾಕ್ ಬ್ರೋ. ನೋಡಕಲ್ಲ ಅದಾವ ಅವು ಇಲ್ಲಿ ಚೆಂಡು ಕೊಟ್ರೆ ಇದು ಅಂತ ಏನಂತಾರ ಅಪಶಕುನ. ಹೋಗ್ರಿ. ಹೌದ್ರಿ, ಇವ್ರು ಹೇಳಿದ್ದಾರೆ ಅಕ್ಷರ ಶೆಟ್ಟಿ ಅವ್ರ ಮೊನ್ನೆ ಹೊಸ ಒಳಗೆ ಚಾರ್ಲಿ ಅಂತ ನೋಡಿಲ್ಲ, ಹುಡುಗಿ ಚೆಂಡು ಯಾವಾಗ ಕೊಡ್ಬಾರ್ದು ಅಂತಂದು. ನಾ ಹುಡುಗ ಅಲ್ಲ ಆದ್ರೆ ನಡೀತೈತಿ. ಇರ್ಲಿ ಬೇಡ ಅಪಶಕನ ಯಾಕೆ ಮಾಡೋದು, ಬಟ್ ಭಾಳ ಚಲೋ ಅದಾವು. 100 ರೂಪಾಯಿ ಅಷ್ಟೇ ರೀ. 4 kg ಹಾಕೋರು. 4 ಕಿಲೋ ಹಾಕ್ರಿ ಇವು. ನೀವು ಹೊರಗೆ ಎಷ್ಟಕ್ಕೆ ಮಾರ್ತೀರಿ? 40 ರೂಪಾಯಿ ಮಾರ್ತೀವಿ ನಾವು ಹೊರಗು. ಇವ್ರಿಗೆ ಯಾರು ಬಂದು ತೊಗೊಂಡೋಗ್ತಾರನ್ರಿ ಇಲ್ಲ? ಎಷ್ಟು ಹಾಕೋದು? ಇಷ್ಟು ಪೂರ ಹೊಲದ ಎಷ್ಟು ಕಿಲೋ ಆಗ್ಬೋದು ರೀ? 80 ಕ್ವಿಂಟಲ್ 100 ಕ್ವಿಂಟಲ್ ಹಾಕೋರು. ಎಷ್ಟು ರೊಕ್ಕ ಹಾಕತ್ರಿ ಹಂಗಂದ್ರೆ? 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ರೀ? ಎಷ್ಟು ದಿನ ಬೇಕು ರೀ ಬೆಳಕ್ಕೆ? ಈಗ 8 ದಿನಕ್ಕೊಮ್ಮೆ ಇರುತ್ತೆ. 8 ದಿನಕ್ಕೊಮ್ಮೆ 1 ಲಕ್ಷ ರೂಪಾಯಿ? ಶುಕ್ರವಾರ ಹಿಡಿದಿವ್ರಿ. ಹಾಂ, ಹೊಳ್ಳಿ ಶುಕ್ರವಾರ ಶನಿವಾರ 8 ದಿನಕ್ಕೊಮ್ಮೆ 1 ಲಕ್ಷ ರೂಪಾಯಿ. ಇವು ಬೆಳಕ್ಕೆ ಎಷ್ಟು ಟೈಮ್ ಆಯ್ತು ರೀ ಈಗ? ಬೆಳ್ಯಾಕ ಒಂದು 2 ತಿಂಗಳು ಅಕ್ಕ ಜಾಗೃತಿ ಮಾಡಂತಾರಲ್ರಿ ನೀವು? 6 ಎಕರೆ ಐತ್ರಿ. 6 ಎಕರೆ ಐತ್ರಿ? ನಿಮ್ದೇನ್ರಿ ಸ್ವಂತ? ಮಾಲಕ್ರದನ? ಅಯ್ಯೋ ಜಾಗೃತಿ ಮಾಡಂತಾರ ಮಾಲಕ್ರ. ಆಳಿಂದ ಭಾಳ ಬರ್ತದೆ. ಹಾಂ ರೀ, ಹೌದು ಅದು ಐತಲ್ಲ. ಹೌದಾ? ಭಾಳ. ಒಂದು ಸೆಕೆಂಡ್ ಹಿಡಿದಿಲ್ಲ. ಫುಲ್ ಏನೋ ತಿನ್ನ ಅಂತೀರಿ. ಅಗೇನ್ ವುಮೆನ್ ಮ್ಯಾನ್ ಅವ್ರು ಒಂದು ಪ್ಲೇಟ್ ಮಾರಕ್ಕೆ ಬಂದಾರ. ಒಂದು ಪ್ಲೇಟ್ ಅಂದ್ರೆ ಒಂದು ಬಂಚ್ ಚೇಂಜ್ ಒಂದು 2 ಮಾರಿದ್ರು. ಆಮೇಲೆ ಒಂದು ತಪ್ಲಕಾಯಿ ಕೇಳಿದ್ರೆ 3 ಮಾರಿದ್ರು. 200 ರೂಪಾಯಿ 3 ಸೆಟ್ ಆಫ್ ಪ್ಯಾರ್ಲನ್ ತೊಗೊಂಡಿವಿ. ಅವು ಎಲ್ಲಿ ಹೋಗೋ ಗೊತ್ತಿಲ್ಲ ನಂಗೆ. ಅಷ್ಟು ಪ್ಯಾರ್ಲನ್ಗೆ ಒಂದು 25 ಇಲ್ಲ 30 ಜಾಸ್ತಿ ಐತಿ. ಜಾಸ್ತಿ ಒಂದೊಂದ್ರಾಗ 10-12 ಅದಾವ. ಹಾ, ಮತ್ತೆ 25-30 ಹಣ್ಣದವು. ಆಯ್ತು. ಅವು ಎಲ್ಲ ಯಾರು ತಿಂತಾರ ನೋಡೋದೈತೆ ನಂಗೆ. ನೋಡ್ರಿ ಬಟ್ ಬಾಳ ಚಲೋ ಐತಿಲ್ಲ ಹಣ್ಣು. ಅಂದ್ರೆ 25-30 ತಿಂತಿ. ಇಲ್ಲಿ ಕೊಣ್ಣೂರೊಳಗ್ ಫೇಮಸ್ ರೀ ಪ್ಯಾರ್ಲಣ್ಣ. ಇಲ್ಲಿ ಬಂದ್ರ ಎಲ್ಲಾ ಹಿಂಗ್ ಮಾರ್ತಿರ್ತಾರ, ಇಟ್ಕೊಂಡಿರ್ತಾರ. ಎಲ್ಲಾ ರೋಡಿಗ ತಂದು ಕೊಡ್ತಾರ. ಬುಟ್ಟಿ ಒಳಗ್ ಇರ್ತಾವು ಎಲ್ಲಾ ಹಣ್ಣು. ಹಿಂದ ಐತಿ ಇಲ್ಲೆಲ್ಲ ಫುಲ್ ಐತಿ ಸಾಮಾನ ಇಟ್ಟೆ ಹಿಂಗೆಲ್ಲಾ ಬುಟ್ಟಿ ಒಳಗ್ ಇಟ್ಕೊಂಡು ಮಾರ್ತಿರ್ತಾರ್ರಿ ಎಲ್ಲ. ಪಾಪ ಫಾರ್ಮರ್ಸ್ ಇಲ್ಲೆಲ್ಲ ಬಾಳ ಬೆಳೆ ಐತಿ ಪ್ಯಾರ್ಲಣ್ಣಿಂದ. ಹಾ, ಇಲ್ಲ ಐತಿ, ಕಾಣಿಸ್ತೈತಿ ನಿಮಗ. ಇಲ್ಲ ಐತಿ, ಆ ಸೈಡ್ನು ಫುಲ್ ಐತಿ. ಅದ್ರ ಇದ್ರೊಳಗ್ ಕಾಣಿಸಂಗಿಲ್ಲ, ವಿಡಿಯೋ ಒಳಗ್ ಕಾಣಿಸಂಗಿಲ್ಲ. ನೀವು ಬರ್ತಾ ನೋಟಿಸ್ ಮಾಡ್ಲಿಲ್ಲ ನಾವು, ಬಟ್ ಹಿಂದೂ ಎಲ್ಲ ಬಾಳ ಇದ್ವು. ನಾನು ಅನ್ಕೊಂಡೆ
ರ್ಯಾಂಡಮ್ ಪಾರ್ಲರ್ ಹರ್ಕೊಂಡ್ ಮಾರ್ತಾರ ಇಲ್ಲ ಈಗ ಲೈಕ್ ಅವ್ರ ಆಕಿ ಅಲ್ಲಿ ನೋಡ್ರಿ ಒಬ್ಬಾಕಿ ಆಂಟಿ ಜಸ್ಟ್ ಹರ್ಕೊಂಡ್ ಬಂದ ಮಾರಿದ್ದು ಫ್ರೆಶ್ ಫಾರ್ಮ್ ಫ್ರೆಶ್ ಇರ್ತಾವ ಹೈಬ್ರಿಡ್ ಅಲ್ಲಿವ ಇಲ್ಲ ನೋಡ್ರಿ ಮಸ್ತ್ ಪಾರ್ಲರ್ನ ಖಾಲಿ ಮಾಡಿದ ಆಲ್ರೆಡಿ ಒಂದ್ ಫುಲ್ ಖಾಲಿ ಮಾಡಿದ್ರಿ ಫುಲ್ ಮಾತಾಡ್ಕೊಂತಾನ ನಾ ಇನ್ನ ಅವ್ರ ಕಡೆ ಎಲ್ಲಾ ರೊಕ್ಕ ಹುಣ್ಸಿ ತಗೊಳ ಅಂತೇರಿ ಅವಾಗ ಆಲ್ರೆಡಿ ಗ್ಲೂಮ್ ಮಾಡಿದ್ರು ಇವ್ರು ಒಂದ್ ಫುಲ್ ಹೊಟ್ಟೆ ಹೋಗಿತ್ತ ನಂಗೆ ಕಾರ್ ಹೊಡೆದ ಹಮ್ಮಲಿ ಮಾಡಿ ನೋಡ್ರಿ ಹಿಂಗ ಕಾರ್ ತರಿಸಿ ಪಾರ್ಲರ್ ಮಾಡ್ತಾರ ನೋಡ್ರಿ ಪಾರ್ಲರ್ ಹಿಡ್ಕೊಂಡು ಫುಲ್ ಎಲ್ಲ ಕೆಂಪು ಫುಲ್ ಖಾರ ಕೊಟ್ಟಿದ್ದಾವ ಬಾಳ ಹಾಕಿದ ಖಾರ ಹೌದು ಬಾಳ ಹಾಕಿದ್ದ ನಾನು ಹಾಕ್ರಿ ಖಾರ ಇಷ್ಟ ನಮ್ಮ ಮನೆಯವ್ರಿಗೆ ಅಂತಂದೆ ಅಲ್ಲ ಲೈಕೈತಿ ಅದು ಹೊರಗೆ ಊರಾತೈತಿ ಒಳಗಲ್ಲ ಹೊರಗಿಲ್ಲ ಇಲ್ಲಿ ಊರ ತುಟಿ ಕೆಂಪಾಗ್ಬಿಡ್ತಾವ ಈಗ ಲಿಪ್ಸ್ ಕ್ಲಿಪ್ಸ್ ಮಾಡಕಟ್ಟಿಲ್ಲ ಮಿಕ್ಸ್ ತಿಂದಾಗ ಹಿಂಗಾಗಿತ್ತು ಲಾಸ್ಟ್ ಟೈಮ್ ದಿವ್ಯಾ ಅಂತಾರ ಸಿಕ್ಕಾಪಟ್ಟೆ ಶಿಸ್ತು ಊಟ ಆಗೈತಿ ಕರೆಕ್ಟ್ ಏನದ ಆಲ್ರೆಡಿ ಈಗ ಊಟ ಕರಗೈತು ಸಾಕ ಕರಗೈತ ಅಂದ್ರ ಕರಗೈತಿ ಸ್ವಲ್ಪ ಐತಿ ಅದ್ರ ನಂಗೆ ಹೆಂಗ ಇದು ತಿನ್ಬೇಕು ಅನಿಸ್ತದ ಫ್ರೂಟ್ಸ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿನ ನ್ಯೂಟ್ರಿಷನ್ ಎಲ್ಲ ಬಾಡಿ ಒಳಗ ನೋಡ್ರಿ ಎಲ್ಲಾರು ಫ್ರೂಟ್ಸ್ ತಿನ್ರಪ್ಪ ಇವತ್ತಿನ ಒಂದ್ ಜರ್ನಿ ಹೆಂಗ ಅನಿಸ್ತ ಆಕ್ಚುಲಿ ಬಾಳ ನೋಡ್ ಒಂದೊಂದ್ ಹೆಂಗಿರ್ತಾವ ಗೊತ್ತಾ ದೇವ್ರಿಗೆ ಕೆಲಸ ಹೆಂಗಿರ್ತಾವ ಗೊತ್ತಾ ನಮಗ್ ಹೋಗುದಿಲ್ಲ ಅಂದ್ರೂ ಹೋಗುದಿದ್ರು ಅದು ಯಾವಾಗ ಕರೀತೈತಿ ಅವಾಗ ಹೋಗ್ಬೇಕು ಅಲ್ಟಿಮೇಟ್ಲಿ ಹೌದು ಹೌದು ಸೊ ಯಾವಾಗ ಕಾಲಿಂಗ್ ಬರೋ ಸುಮ್ಕೆ ಹೋಗ್ಬಿಡ್ಬೇಕು ಹೋಗಿ ಮುಗಿಸ್ಕೊಂಡು ಕಾರ್ಯ ಎಲ್ಲ ಮತ್ತೆ ಹೆಂಗ್ ಗೊತ್ತಾನೆ ಯಾವಾಗ ಹೋದ್ರೂ ಪಾಸಿಟಿವ್ ಅಟಿಟ್ಯೂಡ್ ಇರ್ದೆ ಅಂದ್ರೆ ನೀ ಲೈಕ್ ಮಜಾ ಬರುತ್ತೆ ಹೋದ್ರೆ ಲೈಕ್ ಇಲ್ಲ ನೀ ಪೂರಾ ಸಿಟ್ ಒಳಗ ಫ್ರಸ್ಟ್ರೇಟೆಡ್ ಹಾಕೊಂಡ್ ಹೋಗಿ ಮಜಾ ಇರಂಗಿಲ್ಲ ಆಲ್ರೆಡಿ ಅಲ್ಲಿ ಮೂಡ್ ಆಫ್ ಮಾಡ್ಕೊಂಡ್ ಹಂಗ ರಶ್ ಐತಿ ಅಲ್ಲಿ ಮಠ ಯಾರು ಹೋಗ್ತಾರಪ್ಪ ಅಷ್ಟ್ ರಶ್ನಾಗ ಯಾರು ಹೋಗ್ತಾರ ಆ ಅಟಿಟ್ಯೂಡ್ ಒಳಗ್ ಹೋದ್ರ ಯಾವಾಗೂ ಅದು ಹತ್ತಂಗೂ ಇಲ್ಲ ನಾವ್ ಹೋದ್ರೂನು ಯೂಸ್ ಇಲ್ಲ ಅದ ಭಕ್ತಿಯಿಂದ ಹೋದ್ರ ಬಹಳ ಒಳ್ಳೇದಾಗ್ತೈತಿ ಆಗೇತಿ ಏನಂತೀರಿ ನನ್ ಫಸ್ಟ್ ಟೈಮ್ ಇದು ಫಸ್ಟ್ ಟೈಮ್ ಇವ್ರ ಬದಾಮಿಗ್ ಬಂದಾರ ಆದ್ರ ಗುಡಿಗೆ ಹೋಗಿಲ್ಲ ಇವ್ರು ಬದಾಮಿಗ್ ಬಂದಾರ ಆದ್ರ ಗುಡಿಗೆ ಹೋಗಿಲ್ಲ ಸೊ ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಸ್ತೀವಿ ನಂದ ಫೋಟೋಸ್ ನಂದ್ ವಿಡಿಯೋ ಮಾಡಿದ್ದಕ್ಕೆ ನಾ ಹಾಕಿದ್ ಮಾಡಿದ್ದೆ ಹೆಂಗಾಗಿತ್ತು ಕಮೆಂಟ್ ಹಾಕ್ರಿ ಚಲೋ ಇದ್ರು ಕಮೆಂಟ್ ಮಾಡೀನಿ ಸ್ವಲ್ಪ ಯಾಕಂದ್ರೆ ಅವ್ರ ಬೇಡ ಅನ್ನೋದ್ರಿ ಇವತ್ತು ಬ್ಯಾಡ ಅಂದಿಲ್ಲ ಅದು ನಿಂಗೆ ಕರೆಕ್ಟ್ ಮಾಡಕ್ ಬರಂಗಿಲ್ಲ ಅಂತ ಬ್ಯಾಡ ಅಂತಿಲ್ಲ ಫಾರ್ ವಾಟ್ ಎವರ್ ರೀಸನ್ ಬ್ಯಾಡ್ ಅಂತರು ಅಂದ್ರಿ ಸೊ ಅದಕ್ಕೆ ನಾನು ಜಾಸ್ತಿ ಮಾಡಕ್ ಹೋಗಿಲ್ಲ ಆದ್ರೂ ನನ್ನ ಬುದ್ಧಿ ಮಟ್ಟ ಆಮೇಲೆ ನನ್ನ ಸ್ಕಿಲ್ಸ್ ಎಷ್ಟು ಮಟ್ಟಿಗೆ ಐತೋ ಅಷ್ಟು ಅಪ್ಲೈ ಮಾಡಿದೀನಿ ನಾ ಏನ್ ಪ್ರೊಫೆಷನಲ್ ಫೋಟೋಗ್ರಾಫರ್ ಅಲ್ಲಲ್ಲ ನಾ ಇನ್ನ ನಾರ್ಮಲ್ ಅದೇನಪ್ಪ ಹುಡುಗಿ ನನ್ನ ಫಸ್ಟ್ ಟೈಮ್ ವುಮನ್ ಒಪ್ಕೊಂಡಾಳ ತಪ್ಪೈತೆ ಅಂತ ಹೇಳಿ ಯಾವಾಗ ಕಮ್ಮಿ ಐತಂತ ಒಪ್ಕೊಂಡಾಳ ಪಾರ್ಟಿ ಕೊಡ್ಬೇಕು ನಾ ಯಾರಿಗೆ ಕೊಡ್ತೀರಿ ನನಗ ಕೊಡ್ರಿ ಇಲ್ಲ ಹುಡುಗ ಇರ್ಬೇಕು ಯಾಕಂದ್ರೆ ಅವ್ನು ಹೇಳ್ಬೇಕಾಗತ್ತ ಚೇತನ್ ಇದಾನಲ್ಲ ನಿಮ್ ಫ್ರೆಂಡ್ ಚೇತನ್ ನನ್ನ ಫಸ್ಟ್ ವೈಫ್ ಸೆಕೆಂಡ್ ವೈಫ್ ಇಲ್ಲ ನನ್ ಈಗ ಹೆಂಗ ಆಗ್ಬಿಟ್ಟೈತಿ ಅಂತಂದ್ರ ಎಲ್ಲ ಹೋದ್ರುನು ಈಗ ಎಲ್ಲರಿಗೂ ಯೂಶುವಲಿ ಕೇಳ್ತಾರಲ್ಲ ಮದ್ವೆ ಆದವ್ರಿಗ ಅಥವಾ ಗರ್ಲ್ ಫ್ರೆಂಡ್ ಇದ್ದವ್ರಿಗ ಏನ್ಪಾ ನಿಮ್ ಹುಡುಗಿ ಏನ್ ಮಾಡ ಅಂತಾಳ ಎಲ್ ಬಿಟ್ ಬಂದಿ ಎಲ್ಲದಾರ್ರಿ ನಿಮ್ ವೈಫ್ ಹಂಗ ಏನಾಗ್ಬಿಟ್ಟೈತಿ ನಾ ಪಕ್ಕಕ್ ಇದ್ರುನು ಫಸ್ಟ್ ಎಲ್ಲಾರು ಬಂದ ಭೈ ಚೇತನ್ ಎಲ್ ಬಿಟ್ ಬಂದಿರಿ ಅಂತಾನ ಕೇಳ್ತಾರ ಅಂದ್ರ ಇವ್ರಿಬ್ರದ್ದು ಕಪಲ್ ಗೋಲ್ಸ್ ಸೆಟ್ ಆಗ್ಬಿಟ್ಟೈತಿ ಅಲ್ಲಿ ನಾನು ಮಿಡಲ್ ಬಂದು ಎಕ್ಸೆಪ್ಟ್ ಮಾಡೋಲ್ರಿ ಯಾರು ಹೆಂಗ ನಿಲ್ಲಕ್ ಸಾಧ್ಯ ಅವನ್ ಜೋಡಿ ಚೇತನ್ ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಂತ ನಾಗೈತ ಅದಕ್ಕೆ ಈಗ ನಿನ್ನೆ ಮೊನ್ನೆ ಬಂದಿಪ್ಪ ಅವ 25 ವರ್ಷ ಖರೆ ಒಪ್ಕೋತೇನೆ ನಾನ ಮಿಡಲ್ ಬಂದಕಿ ಆದ್ರ ಖರೀ ನನ್ಕಿ ಜಾಸ್ತಿ ಜನ ಚೇತನ್ ಈಶ್ವರ್ ನೋಡಾಕ ಬಾಳ ಇಷ್ಟ ಪಡ್ತಾರ ಗೊತ್ತೈತೆ ವಿಚ್ ಇಸ್ ಗುಡ್ ನಂಗೇನ್ ಪ್ರಾಬ್ಲಮ್ ಇಲ್ಲ ಖುಷಿನ ಪಾಪ ಇಬ್ರು ಒಳ್ಳೆ ಫ್ರೆಂಡ್ಸ್ ಅದಾರ ಮಸ್ತ್ ದೋಸ್ತಿ ಐತಿ ಕುಚ್ಚುಕು ಅದಾರ ಅದಕ್ಕ ಕುಚಿಕು ಹೌದಲ್ಲ ಹೌದು ಪಾರ್ಲಂಗಡ ಸಿಕ್ಕಾಡೋದು ವಾವ್ ಗೈಸ್ ಇದ್ ನೋಡ್ರಿ ಕಂಟಿ ಬೆಳೆದಾವು ಪಾರ್ಲನ್ ಗಿಡ ಅನ್ನ ಅಂತಾರ ಇಷ್ಟೆಲ್ಲ ನಾಲೆಜ್ ಎಲ್ಲಿಂದ ತಗೊಂಡ್ಬರ ಅಂತೀರ ನೀವು ವೇರ್ ಆರ್ ಯು ಗೆಟಿಂಗ್ ದಿಸ್ ಫ್ರಮ್ ಸೋರ್ಸ್ ಆಫ್ ನಾಲೆಜ್ ಒಂದ್ ಸ್ವಲ್ಪ ಹೇಳ್ರಿ ನಮಗ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಿಲ್ಲ ಹಳ್ಳಿಯೊಳಗ ಹುಟ್ಟು ಬೆಳೆದಿದ್ದ ನಂಗೆ ಜೋಕ್ ಹೊಡೆದಿದ್ದ ಈಗ ಅದು ಪಾರ್ಲರ್ ಗಿಡ ಆಗಿರ್ಲಿಲ್ಲ ಕಂಟಿ ಅಂತ ಅನಿಸ್ತಲ್ಲ ಅದಕ್ಕ ಗೊತ್ತಾತಲ್ಲ ಅದಕ್ಕ ಜೋಕ್ ಅನ್ಬಿಟ್ರು ಪಾಪ ಇರ್ಲಿ ನನ್ಗೆ
ಕೈ ಮುಟ್ಟಿಲ್ಲ ಹೇಳ್ತೀನಿ, ಕೈ ಮುಟ್ಟಿಲ್ಲ. ಮನ್ ಮುಟ್ಟದಂಗತ್ತಿಲ್ಲ ಮಣ್ಣಿನ ಮಗ ಇವರು. ಮಣ್ಣಿನ ಮಗ, ಮಣ್ಣಿನ ಮಗನೋ ಇವತ್ತಿನ ಬ್ಲಾಗ್ ಬಹಳ ದೊಡ್ಡದಾದಂಗ ಅನಿಸುತ್ತೆ. ಎಸ್, ಕಮೆಂಟ್, ಲೈಕ್, ಶೇರ್, ಲೈಕ್ ಎಲ್ಲ ಹೊಡೆದು ಎಲ್ಲ ಹೇಗೆ ಹೇಳ್ತಾರ ಕಮೆಂಟ್, ಶೇರ್, ಲೈಕ್ ಇದು ಕೊಡ್ಬೇಕಂತಂದ್ರೆ ಬೇರೆ ಯೂಟ್ಯೂಬ್ ಬೇರೆದವ್ರಿಗೆ ಹೇಳ್ತೈತಿ ಇವ್ರ ವ್ಲಾಗ್ ಚಲೋ ಐತಿ ನೋಡಪ್ಪ, ಬೇರೆಯವ್ರು ನೋಡಿ ಹೊಗಳ ಅಂತಾರೆ, ನೀನು ಸ್ವಲ್ಪ ನೋಡು ಅಂತ ಬೇರೆಯವ್ರಿಗೆ ಹೋಗಿ ತೋರಿಸ್ತೈತಿ. ಅದ್ರ ಸಂಬಂಧ ಆದ್ರೂ ನೀವು ಲೈಕ್, ಕಮೆಂಟ್, ಶೇರ್ ನೋಡ್ರಿ. ಪಾಪ ಇಷ್ಟು ತ್ರಾಸ ಪಟ್ಕೊಂಡು